ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಕಷಾಯ ರೆಸಿಪಿ ತೊಗೊಬಂದಿದ್ದೀನಿ. ಅದನ್ನು ನಿಮ್ಮ ಒತ್ತಾಯದ ಮೇರೆಗೆ ಪುನಃ ಪುನಃ ತೋರಿಸಿ ಅಂತ ಹೆವಿ ಕಾಮೆಂಟ್ ಬರ್ತಿತ್ತು ಫ್ರೆಂಡ್ಸ್. ನಾನು ಅದನ್ನು ಫೆಬ್ರವರಿಲಿ ಕಷಾಯನ ಮಾಡಿದ್ದೆ, ಫೆಬ್ರವರಿ ತಿಂಗಳಲ್ಲಿ. ಈಗ ಪುನಃ ತೋರಿಸಿ ಅಂತ ತುಂಬಾ ಕಮೆಂಟ್ ಬರ್ತಾ ಇರೋದ್ರಿಂದ ಅದಕ್ಕೆ ಅದೇ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನು ಸೇವನೆ ಮಾಡಬೇಕಂದ್ರೆ ಸ್ವಲ್ಪ ನಿಯಮಗಳಿದೆ. ಅದು ಯಾವ ರೀತಿ ಕುಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಫಾಲೋ ಮಾಡ್ಕೊಬನ್ನಿ, ಖಂಡಿತ ವೆಯ್ಟ್ ಲಾಸ್ ಪಕ್ಕ ಆಗ್ತೀರ. ಯಾಕಂದರೆ ನಾನು ಅದೇ ಕಷಾಯ ಸೇವನೆ ಮಾಡಿ ಫ್ರೆಂಡ್ಸ್ 3 ತಿಂಗಳಲ್ಲಿ 12 kg ಸಣ್ಣ ಆಗಿರೋದು. 3 ತಿಂಗಳಲ್ಲಿ ಪಟ್ಟಾಗಿ ಸಣ್ಣ ಆಗಲೇಬೇಕು ಅಂತ ಹಠ ಮಾಡಿ ಚಾಲೆಂಜ್ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ಜೊತೆ ನಾನು 12 kg ಸಣ್ಣ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ಫ್ರೆಂಡ್ಸ್, ಪಕ್ಕ ನನಗೆ ಹೆಲ್ಪ್ ಮಾಡಿರೋದು ಈ ಕಷಾಯನ ನಿಜವಾಗ್ಲೂ ನಾನು ನಿಮ್ಮನ್ನು ಹೆಚ್ಚಿಸಕ್ಕೆ ನಾನು ಹೇಳ್ತಾ ಇಲ್ಲ. ಸತ್ಯವಾಗ್ಲೂ ನನಗೆ ತುಂಬಾ ವರ್ಕ್ ಮಾಡಿದೆ. ಯಾರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಸುಮಾರು ಜನ ನಾನು ಕಮೆಂಟು ಮಾಡಿದ್ದೀನಿ, ಮೇಡಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ, 3 kg ಸಣ್ಣ ಆಗಿದ್ದೀನಿ, 4 kg ಸಣ್ಣ ಆಗಿದ್ದೀನಿ ಅಂತೆಲ್ಲ ಕಮೆಂಟ್ಗಳೆಲ್ಲ ಬಂದಿದೆ ನನಗೆ. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ಪಕ್ಕ ವೆಯ್ಟ್ ಲಾಸ್ ಆಗೇ ಆಗ್ತೀರ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದು ರೀಲ್ ಅಲ್ಲ. ನನಗಾಗಿರೋ ಎಕ್ಸ್ಪೀರಿಯೆನ್ಸ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇದೇ ಥರ ಸಣ್ಣ ಆಗಬೇಕು ಅಂತ ಟ್ರೈ ಮಾಡಿ ನನಗಿದು ತುಂಬಾ ಹೆಲ್ಪ್ ಆಯಿತು. 3 ತಿಂಗಳು ಕಂಪಲ್ಸರಿ ಕುಡ್ದಿದ್ದೀನಿ ಫ್ರೆಂಡ್ಸ್. ನಾನು ಒಂದು ದಿನವೂ ಸಹ ಮಿಸ್ ಮಾಡಿಲ್ಲ. ಡೈಲಿ ನಾನು ಕುಡ್ದಿರೋದು ನಾನು ಹೆಂಗೆ ಕುಡ್ದಿದ್ದೀನಿ ಆ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಅದೇ ರೀತಿ ನೀವು ಫಾಲೋ ಮಾಡಿ. ಕಷಾಯ ಜೊತೆ ಹೆಂಗಿರಬೇಕು, ಏನೇನು ತೊಗೋಬೇಕು, ಯಾವ ರೀತಿ ಡಯಟ್ ಮಾಡ್ಕೊಬರ್ಬೇಕು ಅನ್ನೋದು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರು, ಯಾರು ಹೊಟ್ಟೆ ಬಜ್ಜು ಜಾಸ್ತಿ ಇದೆಯೋ, ಹೊಟ್ಟೆ ಬಜ್ಜು ಕರಗಿಸ್ಬೇಕು ಅಂತಿದ್ರು, ತೂಕ ಕಡಿಮೆ ಆಗಬೇಕು ಅಂತಿದ್ರು, ಅವರಂತೂ ಮಿಸ್ ಮಾಡ್ಕೊಬೇಡಿ ಈ ಮಿರಾಕಲ್ ಡ್ರಿಂಕ್ನ. ನನಗಂತೂ 100ಗೆ 500% ಗ್ಯಾರಂಟಿ ಕೊಡ್ತೀನಿ. ನಾನೇ ಸಾಕ್ಷಿ ಸಣ್ಣ ಆಗಿರೋದಕ್ಕೆ. ಇದು ಅಷ್ಟೇ ಪವರ್ಫುಲ್. ಎಷ್ಟು ಹೇಳಿದ್ರು ಕಡಿಮೆನೇ ಇದ್ರ ಬಗ್ಗೆ ನನಗೆ. ಅಷ್ಟೇ ಮಿರಾಕಲ್ಲಾಗಿ ವರ್ಕ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಫ್ರೆಂಡ್ಸ್. ಆದರೆ ಅದಕ್ಕೊಂದು ಸ್ವಲ್ಪ ನಿಯಮಗಳಿದೆ, ಅದನ್ನು ಪಾಲಿಸ್ಕೊಂಡು ಹೋದರೆ ಪಕ್ಕ ವೆಯ್ಟ್ ಲಾಸ್ ಆಗ್ತೀರ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ಕಷಾಯಕ್ಕೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ಮೆನ್ಷನ್ ಮಾಡಿಬಿಡ್ತೀನಿ. ಫಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಸೋಂಪುಕಾಳು ಹಾಕ್ತಾಯಿದ್ದೀನಿ, ಓಂಕಾಳು ಹಾಕ್ತಾಯಿದ್ದೀನಿ, ಧನ್ಯ ಹಾಕ್ತಾಯಿದ್ದೀನಿ, ಚಕ್ಕೆ ಹಾಕ್ತಾಯಿದ್ದೀನಿ, ಮೆಣಸು ಮತ್ತು ಮೆಂತ್ಯ, ಏಲಕ್ಕಿ, ಅಗಸೆ ಬೀಜ, ಕರಿಬೇವು, ಇಷ್ಟೆಲ್ಲ ಫ್ರೆಂಡ್ ಹಾಕ್ತಾಯಿದ್ದೀನಿ. ಇದೆಲ್ಲ ನಮ್ಮ ದೇಹಕ್ಕೆ ಅವಶ್ಯಕತೆ. ಇದು ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ರಕ್ತ ಸಂಚಾರ, ಟೆನ್ಷನ್ ರಿಲೀಫ್ ಮಾಡುತ್ತೆ. ವಾತ, ಪಿತ್ತ, ಕಫ, ಹೊಟ್ಟೆ ಉಬ್ರ, ತೇಗು, ಹಾರ್ಮೋನ್ ವ್ಯತ್ಯಾಸ, ಇದಕ್ಕೆಲ್ಲ ತೂಕ ಇಳಿಸೋಕ್ಕಂತೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಜೀರಿಗೆ. ಇದನ್ನಂತೂ ಮಿಸ್ ಮಾಡಲೇಬೇಡಿ. ಸೋಂಪಕಾಳು ಅಷ್ಟೇ ದೇಹದಲ್ಲಿನ ವಿಷ ಪದಾರ್ಥ ಎಲ್ಲವನ್ನು ಈಚೆ ಹಾಕುತ್ತೆ. ದಿನವಿಡೀ ಆ್ಯಕ್ಟಿವ್ ಆಗಿರುವಂತೆ ಮಾಡುತ್ತೆ. ದೇಹವನ್ನು ತಂಪಾಗಿಡುತ್ತೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿ ಇದೆ. ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ. ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಯಾರು ತೂಕ ಇಳಿಸ್ಬೇಕು ಅಂತಿದ್ದವರು ಅವರು ಸೋಂಪಕಾಳನ್ನು ಬೇಕು ಫ್ರೆಂಡ್ಸ್. ನಾನು ಹೇಳಿರೋ ಯಾವ ಪದಾರ್ಥನೂ ಮಿಸ್ ಮಾಡೋಂಗಿಲ್ಲ. ಪ್ರತಿಯೊಂದು ಪದಾರ್ಥನೂ ಹಾಕ್ಲೇಬೇಕು. ತೂಕ ಬೆಣ್ಣೆ ಅಂತ ಕರಗೋಗುತ್ತೆ ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ಹೇಗೆ ತೂಕ ಜಾರೋಯ್ತೈತೆ ಅಂತ ನಿಮಗೆ ಗೊತ್ತಾಗಲ್ಲ, ಆ ರೀತಿ ಹೋಗುತ್ತೆ. ಒಂದು 15 ದಿನ ಈ ಕಷಾಯನ ಕುಡಿತಾ ಬನ್ನಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಿ. ಯಾಕಂದರೆ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದಕ್ಕೆ ನಾನು ಸಣ್ಣ ಆಗಿರೋದೇ ಸಾಕ್ಷಿ ಫ್ರೆಂಡ್ಸ್. ರಕ್ತ ಶುದ್ಧಿ ಮಾಡುತ್ತೆ. ಕೆಮ್ಮು, ನೆಗಡಿ, ಬೆನ್ನೋವು, ಸೊಂಟ ನೋವು, ನಿದ್ರಾಹೀನತೆ, ಮಲಬದ್ಧತೆ, ಡೈಜೆಷನ್ನು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಕಷಾಯ ಕುಡಿಬೇಕು, ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಫ್ರೆಂಡ್ಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀರು ಕುಡಿನೇಬೇಕು. ಕಂಪಲ್ಸರಿ 3 ಲೀಟ್ರ್ ನೀರು ಕುಡಿನೇಬೇಕು ಫ್ರೆಂಡ್ಸ್. 20 kgಗೆ 1 ಲೀಟ್ರು, 40 kgಗೆ 2 ಲೀಟ್ರು, 60 kgಗೆ 3 ಲೀಟ್ರು. ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ನಾನೇ 60 kg ಇದ್ದೀನಿ. 60 kgಗೆ ಫ್ರೆಂಡ್ಸ್ ನಾನು 3 ಲೀಟ್ರ್ ನೀರು ಕಂಪಲ್ಸರಿ ಕುಡಿನೇಬೇಕು. ಯಾಕಂದರೆ ನಮ್ಮ ದೇಹದಲ್ಲಿನ ಮೂಲ ಕೇಂದ್ರ ಹೊಟ್ಟೆ. ಅದು ನಾವು ತಿಂದಂಥ ಆಹಾರ ಚೆನ್ನಾಗಿ ಅದು ಜೀರ್ಣ ಆಗಬೇಕಂದ್ರೆ ನೀರು ತುಂಬಾ ಅವಶ್ಯಕತೆ. ಈ ಕಷಾಯ ಎಲ್ಲ ಅದು ವರ್ಕ್ ಮಾಡಬೇಕು, ಅದ್ರ ಕೆಲಸನ ಅದು ಡೈಜೆಷನ್ ಮಾಡಬೇಕು ಹೊಟ್ಟೆ ಒಳಗಡೆ ಅಂತ ಅಂದರೆ ಈಗ ಫ್ರೆಂಡ್ಸ್ ಮಿಕ್ಸಿಗೆ ಖಾರ ರುಬ್ಬಕ್ಕೆ ಹಾಕ್ತೀವಿ, ಅದು ಸುಮ್ಮನೆ ರುಬ್ಬುತ್ತಾ? ನೀರು ಹಾಕ್ಬೇಕು ತಾನೇ. ಅದೇ ರೀತಿ ಅಷ್ಟೇ ಇದಕ್ಕೂ ಅಷ್ಟೇ. ಹೊಟ್ಟೆಗೆ ನಾವು ಈ ಕಷಾಯ ಸೇವನೆ ಮಾಡಿದ್ಮೇಲೆ ನೀರು ಕಂಪಲ್ಸರಿ ಕುಡಿಬೇಕು. ಯಾರು ಜಾಸ್ತಿ ನೀರು ಕುಡಿಯಲ್ಲ ಅಂತೀರ ಅಂಥವ್ರಂತೂ ದಯವಿಟ್ಟು ಕಷಾಯ ತಗೊಳ್ಳೋಕ್ಕೆ ಹೋಗಬೇಡಿ. ಅವ್ರಿಗೆ ವರ್ಕ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ನೀರು ಕಂಪಲ್ಸರಿ ಇಷ್ಟು kgಗೆ ಇಷ್ಟು ನೀರು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನೀರ ಖಂಡಿತ ಮಿಸ್ ಮಾಡದಂತೆ ಕುಡಿತಾ ಬನ್ನಿ. ಟೈಮಿಂಗ್ಸು ಸಹ ಹಿಂದೆ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. 4 ಲೀಟರ್ ನೀರು ಒಂದು ದಿನಕ್ಕೆ ಯಾವ ರೀತಿ ಸೇವನೆ ಮಾಡ್ಬೋದು ಅಂತ. ನೋಡಿಲ್ಲ ಅನ್ನೋರು ಆ ವಿಡಿಯೋನ ನೋಡಿ. ನಿಜವಾಗ್ಲೂ ಆ ರೀತಿ ನೀರು ಕುಡ್ಕೊಂಡು ನಾನು ಹೇಳಿರೋ ರೀತಿ ವೆಯ್ಟ್ ಲಾಸ್ ಮಾಡ್ಕೊಬಂದರೆ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ಅಷ್ಟೇ ವರ್ಕ್ ಆಗುತ್ತೆ. ಯಾರು ಬೇಕಾದ್ರೂ ಈ ಕಷಾಯ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಎಲ್ಲ ನಾನು ಹಾಕಿರೋದು ಮೆಡಿಷನ್ ಪ್ರಾಪರ್ಟಿನೇ. ಆದರೆ ನೀರಂತೂ ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ನೀರಂತೂ ಕುಡಿಲೇಬೇಕು. ಹಿಂದೆ ವಿಡಿಯೋಲಿ ನೋಡಿ ಟೈಮಿಂಗ್ಸ್ ಹೇಳಿದ್ದೀನಿ. ಈಗ ಬನ್ನಿ, ಲೇಟ್ ಮಾಡೋದು ಬೇಡ, ಕಷಾಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ.
ಫ್ರೆಂಡ್ಸ್, ಈಗ ಗ್ಯಾಸ್ ಆನ್ ಮಾಡಿದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಕಷಾಯ ಮಾಡೋದು ತೋರಿಸ್ತಾಯಿದ್ದೀನಿ. ಮಿರಾಕಲ್ ಕಷಾಯ. ಸಣ್ಣ ಆಗಬೇಕು ಅಂದರೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ. ತಿಂಗಳಿಗೆ 4 kg ಪಕ್ಕ ಸಣ್ಣ ಆಗ್ತೀರಾ. ನಂತರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊ ಬಂದರೆ ನೋಡಿ ಏನಾಗ್ತಿದ್ದೀನಿ ಅಂತ. 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸೊಂಪ ಕಾಳು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಜ್ವಾನ, ಓಂ ಕಾಳು, ಇಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡಬಾರ್ದು ಫ್ರೆಂಡ್ಸ್, ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ. ಇದರಲ್ಲಿ ವಿಟಮಿನ್ ಎಲ್ಲ ಹೊಟ್ಟೋಗುತ್ತೆ. ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಬೆಚ್ಚಗಾಗಲಿ. ತುಂಬಾ ವೆಯ್ಟ್ ಲಾಸ್ಗೆ, ಡೈಜೆಷನ್ಗೆ, ಆರೋಗ್ಯಕ್ಕೆ, ಬೊಜ್ಜು ಕರಗಕ್ಕೆ, ಹೇರ್ಗೆ, ಸ್ಕಿನ್ಗೆ, ಮೇನ್ ಬೊಜ್ಜುಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಚಟಪಟ ಅಂತ ಇದೆ, ಆಫ್ ಮಾಡ್ತೀನಿ. ಇಷ್ಟೇ ಸಾಕು ಫ್ರೆಂಡ್ಸ್, ಜಾಸ್ತಿ ಫ್ರೈ ಆಗಬಾರ್ದು. ಸ್ವಲ್ಪ ಚಟಪಟ ಅಂದ ತಕ್ಷಣ ಆಫ್ ಮಾಡಿಬಿಡಿ. ಈಗ ಇದೊಂದು ಸ್ವಲ್ಪ ಹಾಕ್ತಾ ಇರಲಿ. ಇದಕ್ಕೆ ಇನ್ನೇನೇನು ಹಾಕಬೇಕು ಅಂತ ನಾನು ತೋರಿಸ್ತೀನಿ. ಈಗ ಫ್ರೆಂಡ್ಸ್, 2 ತುಂಡು ಚಕ್ಕೆ ಇದೆ. 2 ಚಕ್ಕೆನ ನಾನು 4-5 ಪೀಸ್ ಮಾಡಿದ್ದೀನಿ. ಚಕ್ಕೆ 1 ಸ್ಪೂನ್ಗೆ ಇಷ್ಟ ಆದರೆ ಸಾಕು. ಚಕ್ಕೆ 2 ತುಂಡಿದೆ. 10 ಮೆಣಸು, ಒಂದೇ 1 ಏಲಕ್ಕಿ ಕಾಯಿ. ನಾನು ಏನೇನು ತೋರಿಸ್ತೀನಿ ಒಂದು ಐಟಮು ಮಿಸ್ ಮಾಡೋಂಗಿಲ್ಲ. ಪ್ರತಿಯೊಂದು ಐಟಮು ಹಾಕೋಬೇಕು. ಏನು ಮಿಸ್ ಮಾಡಬೇಡಿ. ಎಲ್ಲದರಲ್ಲೂ ಅದು ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು ಅಂದರೆ ಪ್ರತಿಯೊಂದೂ ನೀನು ಹಾಕಲೇಬೇಕು. ಯಾಕಂದರೆ ನಾನು ಇದನ್ನು ಯಾವಾಗಲೂ ಡೈಲಿ ಕುಡ್ತೀನಿ ಫ್ರೆಂಡ್ಸ್. 3 ಮಂತು ಕಂಪಲ್ಸರಿ ಕುಡ್ದಿದ್ದೀನಿ. ನನಗೆ ವೆಯ್ಟ್ ಲಾಸ್ ಆಗಿದ್ದೀನಿ. ನನ್ನ ಹೊಟ್ಟೆ ಎಲ್ಲ ಸಣ್ಣ ಆಗಿದೆ. ಅದರಿಂದ ನಿಮಗೂ ತೋರಿಸ್ತಾ ಇದ್ದೀನಿ. ಬೊಜ್ಜೆಲ್ಲ ಕಡಿಮೆ ಆಗುತ್ತೆ, ತೂಕನೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನಾನು ಹೇಳೋದು. ಈಗ ಗ್ಯಾಸ್ ಆಫಲ್ಲಿದೆ. ಈಗ ಫ್ರೆಂಡ್ಸ್, 1 ಸ್ಪೂನ್ ತೊಗೊಂಡಿದ್ದೆ ಅಲ್ವ ಇವೆಲ್ಲನೂ. ಇದನ್ನು ಅಷ್ಟೇ 1 ಸ್ಪೂನ್. ಆದರೆ ಉರಿಯೋದೇನು ಬೇಡ. ಇದನ್ನು 1 ಸ್ಪೂನ್ ತೊಗೊಳ್ತೀನಿ. ಕೊತ್ತಂಬರಿ ಫ್ರೆಂಡ್ಸ್, ಇದು ಕೊತ್ತಂಬರಿ, ಧನಿಯಾ ಅಂತಾರಲ್ಲ ಅದು, ಧನಿಯಾ ಕಾಳು, ಕೊತ್ತಂಬರಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮೆಂತ್ಯ, ಇದನ್ನು ಅಷ್ಟೇ, ಇದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಎದೆ ಉರಿ, ಗ್ಯಾಸ್ಟ್ರಿಕ್ಕು ಯಾರಿರೋರು ಸಹ ಯೂಸ್ ಮಾಡ್ಬೋದು. ಇದು ಎದೆ ಉರಿ ಗ್ಯಾಸ್ಟ್ರಿಕ್ ಬರ್ತದೆ ಅಂತಿರಲ್ಲ, ಅದಕ್ಕೆ ಈ ಮೆಂತ್ಯ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಮೆಂತ್ಯನೂ ಸಹ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೆಂತ್ಯ. ನೆಕ್ಸ್ಟು ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿದೆ ಅಂದಾಗ, ತಣ್ಣಗಾಗಿದೆ ಈಗ. ತಣ್ಣಗಾದ್ಮೇಲೆ ಅಗಸೆ ಬೀಜನ ನಾನು ಫ್ರೆಂಡ್ಸ್ 2 ಸ್ಪೂನ್ ಹಾಕೋತೀನಿ. 1 ಸ್ಪೂನ್, 2 ಸ್ಪೂನ್. ನೆನ್ಪಿಟ್ಕೊಳ್ಳಿ, ಯಾವ ಸ್ಪೂನಲ್ಲಿ ಹಾಕೊಂಡ್ರೆ ಅದೇ ಸ್ಪೂನಲ್ಲಿ ಎಲ್ಲ ಐಟಮ್ ಹಾಕೋಬೇಕು. ಆಮೇಲೆ ಅಗಸೆ ಬೀಜ ಮಾತ್ರ ಇದೆಲ್ಲ ಫುಲ್ ತಣ್ಣಗಾದ್ಮೇಲೆ ಹಾಕೋಬೇಕು ಫ್ರೆಂಡ್ಸ್, ಬಿಸಿಲು ಹಾಕೊಳ್ಳೋಂಗಿಲ್ಲ. ಈಗ ಇಷ್ಟನ್ನು ಹಾಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ. ಫ್ರೆಂಡ್ಸ್, ಈಗೆಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಕ್ಲೀನಾಗಿ ತೊಳೆದು ಒಣಗಿಸಿರೋ ಕರಿಬೇವೆಲೆ ಕ್ಲೀನಾಗಿ ತೊಳೆದು ನಾನು 1-2 ದಿನ ಡೈನಿಂಗ್ ಟೇಬಲ್ ಮೇಲೆ ಒಣ ಹಾಕಿದ್ದೆ. ಅದು ಕರಿಬೇವನ್ನ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಷ್ಟು ಹಾಕೊಳ್ಳಿ ಕರಿಬೇವು. ಇಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ಪುಡಿ ಮಾಡೋಣ. ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. 2 ಸಲ ಪುಡಿ ಮಾಡ್ತೀನಿ ನಾನು. ಪುಡಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ರಿಯಲಿ ವೆಯ್ಟ್ ಲಾಸ್ಗೆ, ನಾನು ಹೇಳಿದ್ನಲ್ಲ, ಆರೋಗ್ಯಕ್ಕೆ ಎಲ್ಲದಕ್ಕೂ ಸಹ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ಕುಡಿಬೋದು. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ.
ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ನುಣ್ಣಗೆ ಪುಡಿ ಮಾಡಿದ್ದೀನಿ. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈಗ ಇದನ್ನು ಇನ್ನೊಂದ್ಸರಿ ಹಾಕೊಳ್ಳೋಣ. ಕಲರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಐತೆ. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರುತ್ತೆ. ಈಗ ಇದು ಪುಡಿ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಮನೆಯಲ್ಲೇ ಇರೋ ಪದಾರ್ಥಗಳನ್ನು, ಅಡುಗೆ ಮನೆಯೇ ಆಯುರ್ವೇದಿಕ್ ಮೆಡಿಷನ್ ಅಂತಾರಲ್ಲ ಫ್ರೆಂಡ್ಸ್, ಅದು ಸತ್ಯ. ಅಡುಗೆ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಸ್ಕಿನ್ನು ಚೆನ್ನಾಗಿ ಇಟ್ಕೋಬೋದು, ಏರುಡು ಚೆನ್ನಾಗಿ ಇಟ್ಕೋಬೋದು, ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೋದು. ಯಾವ ಕಾಯಿಲೆ ಕಷಾಯ ಬರ್ದಂಗೂ ಸಹ ನಾವು ನೋಡ್ಕೋಬೋದು. ಆಸ್ಪತ್ರೆಯಿಂದ ದೂರನೂ ಇರ್ಬೋದು. ಅದೆಲ್ಲ ಮೆಡಿಷನ್ನು ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಆದರೆ ನಾವು ಅದು ತಿಳ್ಕೊಬೇಕಷ್ಟೆ. ನಮ್ಮ ಮನೇಲಿ ಆ್ಯಕ್ಚುಲಿ ನಾವೆಲ್ಲ ಏನೇ ನೆಗಡಿ, ಜ್ವರ, ಶೀತ, ಕೆಮ್ಮು ಯಾವುದೇ ಬಂದರೂ ಅಡುಗೆ ಮನೇಲಿರೋ ಮೆಡಿಷನಲ್ಲೇ ನಾವು ವಾಸಿ ಮಾಡ್ಕೊಳ್ಳೋದು. ಅದೇ ರೀತಿ ವೆಯ್ಟ್ ಲಾಸ್ ಕೂಡ. ಫ್ರೆಂಡ್ಸ್, ಇದನ್ನು ಸ್ಟೀಲ್ ಬಾಕ್ಸಲ್ಲೇ ಇಡಬೇಕು. ಒಟ್ಟಿನಲ್ಲಿ ಮುಚ್ಚಳ ಟೈಟಾಗಿರಬೇಕು. ಆ ರೀತಿ ಸ್ಟೀಲ್ ಬಾಕ್ಸಲ್ಲೇ ಇಟ್ಕೋಬೇಕು. ಇದನ್ನು ಡೈಲಿ ಚಿಕ್ಕ ಸ್ಪೂನಲ್ಲಿ ಒಂದು 3 ದಿನ ತಗೊಳ್ಳಿ. ನಾನು ಅರ್ಧ ಸ್ಪೂನ್ ತೊಗೋತೀನಿ, ಯಾಕಂದರೆ ನನಗೆ ಅಭ್ಯಾಸ ಆಗಿದೆ. ನೀವು ನೋಡಿ ನಿಮ್ಗೆ ಹೆಂಗೆ, ಒಬ್ಬೊಬ್ಬರು ಸಲೀರ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರು ಬಾಡಿ. ಅರ್ಧ ಸ್ಪೂನ್ ತೊಗೊಂಡ್ರೆ ಯಾವುದೇ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಡೈಲಿ ಮಾರ್ನಿಂಗ್ 1 ಗ್ಲಾಸ್ ಬಿಸಿನೀರು ಕುಡೀರಿ. ನೆಕ್ಸ್ಟು ಇದನ್ನು ಕುಡಿಯಿರಿ ಅಂತೆ. ಇವಾಗ ಹೇಗೆ ಮಾಡೋದು, ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ನೋಡ್ಕೊಬರೋಣ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ, ಪಾತ್ರೆ ಇಡ್ತಾ ಇದ್ದೀನಿ. ಒಂದು ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಫ್ರೆಂಡ್ಸ್, ನಾನು ಇದು ಚಿಕ್ಕ ಸ್ಪೂನ್, ಇದು ಈ ಟೀ ಸ್ಪೂನ್ ನೋಡಿ, ಈ ಸ್ಪೂನ್ ಚಿಕ್ಕದು. ಇದರಲ್ಲಿ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಿ. ಅದರಿಂದ ಇದರಲ್ಲಿ ನಾನು 1 ಸ್ಪೂನ್ ತೊಗೋತಾ ಇದ್ದೀನಿ. 1 ಸ್ಪೂನ್ ತೊಗೋತಾ ಇದ್ದೀನಿ. ಈಗ ಅದು ಕುದಿ ಬರಲಿ. ಫ್ರೆಂಡ್ಸ್, ಎಲ್ಲ ಕೇಳ್ತಿದ್ರಿ ಕಷಾಯ ಹೇಗೆ ಮಾಡೋದು ಮೇಡಮ್, ಇನ್ನೊಂದ್ಸಲಿ ತೋರಿಸಿ ಅಕ್ಕ, ಪ್ಲೀಸ್ ಇನ್ನೊಂದ್ಸಲಿ ತೋರಿಸಿ ಅಂತಿದ್ರಿ. ಅದಕ್ಕೆ ನಾನು ತೋರಿಸಿದ್ದೀನಿ. ನಿಜವಾಗ್ಲೂ ನಾನು ನಿಮ್ಮನ್ನು ನಿಜ ಕೇಳ್ತಾ ಇಲ್ಲ. ಇದು ನನಗೆ ಪ್ರೂವ್ ಆಗಿದೆ. ನಾನು ಯೂಸ್ ಮಾಡಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ನಿಜವಾಗ್ಲೂ ಯೂಸ್ ಮಾಡಿ 1 ದಿನ 2 ದಿನ 3 ದಿನ ಯೂಸ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಆಗಲಿಲ್ಲ ಅಂತ ಮಾತ್ರ ಅನ್ಬೇಡಿ. ಕಂಟಿನ್ಯೂ 1 ಮಂತಾರ ಯೂಸ್ ಮಾಡ್ಕೊಬರ್ಬೇಕು. ಪಕ್ಕಾ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಲಾಸ್ಗಂತೂ. ಡಯೆಟ್ಟು, ಸ್ವಲ್ಪ ಎಕ್ಸಸೈಸು, ವಾಕು ಜೊತೆಗಿರಬೇಕು. ಜೊತೆಗೆ ಇದನ್ನು ಕುಡಿತಾ ಬರಬೇಕು. ಇದು ಕುಡ್ದಾದ್ಮೇಲೆ ಫ್ರೆಂಡ್ಸ್ 1 ಅವರ್ ಏನು ಕುಡಿಯೋಂಗಿಲ್ಲ. ನಿಜವಾಗ್ಲೂ ರಿಯಲಿ ಮಿರಾಕಲ್ ಕಷಾಯ ಅಂದರೆ ತಪ್ಪಾಗಲ್ಲ. ನಾನು ಆ್ಯಕ್ಚುಲಿ ಇದು ಕುಡಿತಾ ಬಂದರೆ ನಿಜ ಸಣ್ಣ ಆಗೋಗ್ತೀನಿ. ನಾನು ಇನ್ಮೇಲೆ ನಾನು ಕುಡಿತಾ ಇರ್ತೀನಿ, ತೋರಿಸ್ತೀನಿ ನಿಮಗೆ. ನೀವು ಅಷ್ಟೇ ಟ್ರೈ ಮಾಡಿ. ಸಣ್ಣ ಆಗಬೇಕು ಅನ್ನೋರು ಟ್ರೈ ಮಾಡಿ. ಒಂದು 3 ಡೇಸ್ ಟ್ರೈ ಮಾಡಿ. ನಿಮಗೆ ಆರೋಗ್ಯದಲ್ಲಿ ಎದೆಯುರಿ, ಗ್ಯಾಸ್ಟ್ರಿಕ್ ಏನೂ ಬರಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಮ್ಮಲ್ಲಿ ಸದ್ಯಕ್ಕೆ ಯಾರಿಗೂ ಎದೆಯುರಿ, ಗ್ಯಾಸ್ಟ್ರಿಕ್ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಾವು ಡೈಲಿ ಕುಡಿತೀನಿ ನಾನು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಬನ್ನಿ ಈಗ ಕುದಿಯುತ್ತಾ ನೋಡೋಣ. ಕುದ್ದಿದೆ. ಈಗ ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೀವು ಬೇಕು ಅಂದರೆ ಸೋಸ್ಕೊಳ್ಳಿ. ನಾನು ಸೋಸ್ಕೊಳ್ಳಲ್ಲ, ಹಾಗೆ ಕುಡಿತೀನಿ ನಾನು. ಆದ್ದರಿಂದ ಹಾಕೋತಾ ಇದ್ದೀನಿ. ನೀವು ಹೊಸಬ್ರಾದರೆ ಸೋಸ್ಕೊಂಡು ಕುಡೀರಿ. ನನಗೆ ಅಭ್ಯಾಸ ಇದೆ, ನಾನು ಅದೇ ರೀತಿ ಕುಡಿತೀನಿ. ಈಗ ಫ್ರೆಂಡ್ಸ್, ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಇಟ್ಕೊಳ್ಳಿ. ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊತೀನಿ.
ಬೇಡ ಅಂದರೂ ಹಾಗೆ ಕುಡಿಬೋದು, ಇದ್ದರೆ ನಿಂಬೆಹಣ್ಣು ಇಟ್ಕೊಳ್ಳಿ. ಬಟ್ ಡಯಟಲ್ಲಿ ಒಂದು ನಿಂಬೆಹಣ್ಣು ಇದ್ದರೆ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇದು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡುತ್ತಾ ಬರುತ್ತೆ ಫ್ರೆಂಡ್ಸ್. ಡೈಲಿ ಒಂದು ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ಡೈಲಿ ಒಂದು ನಿಂಬೆಹಣ್ಣು ಯೂಸ್ ಮಾಡಿ. ಮೂಗಿನ ಮೇಲೆ ಕೆನೆ ಹತ್ರ ಎಲ್ಲ ಯಾರು ಪಿಗ್ಮೆಂಟೇಷನ್ ಇರುತ್ತೆ ಅದೆಲ್ಲ ಸತ್ಯವಾಗ್ಲೂ ಕಡಿಮೆ ಆಗುತ್ತೆ. ಡೈಲಿ ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಾ ಬನ್ನಿ. ನಾನು ಕೆಲವು ಸಲ ಈ ಸಿಪ್ಪೆನೂ ಸಹ ಆಚೆ ಹಾಕಲ್ಲ, ಎಳ್ಸಾಗಿದ್ರೆ ಸಿಪ್ಪೆನೂ ಸಹ ತಿಂತೀನಿ. ಅಷ್ಟು ನಿಂಬೆಹಣ್ಣು ಎಷ್ಟು ಒಳ್ಳೆಯದು, ಆ ಸಿಪ್ಪೆನೂ ಸಹ ಅಷ್ಟೇ ವಿಟಮಿನ್ ಇದೆ, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದನ್ನು ಕುಡಿಯೋಣ ಬನ್ನಿ. ಕುಡಿತೀನಿ ಈಗ. ಕುಡಿಯೋದು ಸ್ವಲ್ಪ ಕಷ್ಟ ಇದೆ, ಆದರೆ ವೆಯ್ಟ್ ಲಾಸ್ ಆಗಬೇಕು, ದೇಹದಲ್ಲಿನ ಅಧಿಕ ಕೊಬ್ಬನ್ನು ಕರಗಿಸ್ಬೇಕು ಅಂದರೆ ಕುಡಿಲೇಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಕೊಬ್ಬು ಬೆಣ್ಣೆ ಅಂತೆ ಕರಗೋಗುತ್ತೆ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರು, ಯಾರು ತೂಕ ಇಳಿಸ್ಬೇಕು ಅಂತಿದ್ರು, ಯಾರು ಬೊಜ್ಜು ಕರಗಿಸ್ಬೇಕು ಅಂತಿದ್ರು ಅಂತಿದ್ರು ತಪ್ಪದೆ ಇದನ್ನು ಯೂಸ್ ಮಾಡಿ. ಬೇಕಾದ್ರೆ ಅಲ್ಲಿ ನಾನು ದಾಳೆ ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ದಪ್ಪ ಇದೆ ನನ್ನ ಹೊಟ್ಟೆ ನೋಡಿ, ಎಷ್ಟು ದಪ್ಪ ಇದೆ. ನಾನು ಇದನ್ನೆಲ್ಲ ಕುಡ್ದೆ ಕರಗಿಸಿರೋದು ಫ್ರೆಂಡ್ಸ್. ನಿಜವಾಗ್ಲೂ ಇದನ್ನು ಕುಡಿಯೋದ್ರಿಂದ ದೇಹದ ತೂಕ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಬೆನಿಫಿಟ್ ಇದೆ. ಯಾರಿಗೆ ಪಿಂಪಲ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ, ಪಿಂಪಲ್ಲು ಪಿಗ್ಮೆಂಟೇಷನ್ನು, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ, ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಮಳೆಬದ್ಧತೆ ಮತ್ತು ಹೃದಯ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಹುಳಿ ತೇಗು, ಕೆಲವರಿಗೆ ಏನು ತಿಂದರೂ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹುಳಿ ತೇಗು ಬರ್ತಾ ಇರುತ್ತೆ. ಅಂಥವ್ರು ಇದನ್ನು ಕುಡಿಯೋದ್ರಿಂದ ಎಲ್ಲ ಐಟಮು ಹಾಕಿದ್ದೀನಿ ಫ್ರೆಂಡ್ಸ್. ಇದರಿಂದ ಅದರಿಂದನೂ ನಿರ್ಮೂಲನೆ ಅನ್ಬೋದು. ಮತ್ತು ಪೀರಿಯಡ್ಸ್ ಸಮಸ್ಯೆ, ತಿಂಗ ಯಾರು ಸರಿಯಾಗಿ ಪೀರಿಯಡ್ಸ್ ಆಗೋಲ್ಲ. ನಾನು ಮೊದಲು ಆಗ್ತಿರ್ಲಿಲ್ಲ ಫ್ರೆಂಡ್ಸ್, ಮುಂಚೆ ಸರಿಯಾಗಿ ಆಗ್ತಿರ್ಲಿಲ್ಲ. ಈಗ ಮಂತ್ಲಿ ಕರೆಕ್ಟಾಗಿ ಡೇಟ್ಗೆ ಆಗಿಬಿಡ್ತೀನಿ. ಈಗ ನಾನು ಒಂದಿನ ಹೆಚ್ಚು ಕಮ್ಮಿ ಆಗೋಲ್ಲ. ಅದು ಆವಾಗ ನಾನು ಫ್ರೆಂಡ್ಸ್ ನನಗೆ ಪೀರಿಯಡ್ ಸಮಯದಲ್ಲಿ ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬರ್ತಾಯಿತ್ತು. ಎಷ್ಟು ಅಂದರೆ ಫುಲ್ ಹಾಲೆಲ್ಲ ಒದಾಡ್ಬಿಡ್ತಿದ್ದೆ, ಅಷ್ಟೊಂದು ಹೊಟ್ಟೆ ನೋವು ಬರ್ತಿತ್ತು. ಇದನ್ನು ನಾನು ಯಾವಾಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ನನ್ನ ವೇಟ್ ಕಡಿಮೆ ಆಯ್ತಾ ಗೊತ್ತು, ಯಾವಾಗ ನನ್ನ ಕೊಬ್ಬೆಲ್ಲ ಈಚೆ ಹೋಗಿತ್ತು, ಆವಾಗಿಂದ ಫ್ರೆಂಡ್ಸ್ ನನಗೆ ಹೊಟ್ಟೆ ನೋವಿಂದನೂ ಮುಕ್ತಿ ಹೊಂದಿದೆ. ಪೀರಿಯಡ್ ಸಮಯದಲ್ಲಿ ನಾನು 3 ಡೇಸ್ ಮಾತ್ರ ಆದಾಗ 3 ಡೇಸ್ ಮಾತ್ರ ಕುಡಿಯೋಲ್ಲ ಫ್ರೆಂಡ್ಸ್, ಅದೇ ಬ್ಲೀಡಿಂಗ್ ಆಗ್ತಿರುತ್ತೆ ಅಂತ. ಅದು ಬಿಟ್ಟರೆ ನಾನು ಎಲ್ಲ ಸಮಯದಲ್ಲೂ ಸಹ ಕುಡಿತೀನಿ. ಪೀರಿಯಡ್ಸ್ ಸಮಯಕ್ಕೂ ಅದಕ್ಕೂ ಸಹ ಇದು ಒಳ್ಳೆಯದು. ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಈಚೆ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ನೆಲ್ಲ ಸ್ಟಾಪ್ ಮಾಡುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಲಾಭ ಇರೋದನ್ನ ಏನು ಕುಡಿಬಾರ್ದು, ಕುಡೀರಿ. ವೆಯ್ಟ್ ಲಾಸ್ ಆಗಿ ನಿಜವಾಗ್ಲೂ 100ಗೆ 500% ಮಿರಾಕಲ್ ಡ್ರಿಂಕ್ ಕುಡಿದ್ಬಿಟ್ಟು ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಒಂದು ಗ್ಲಾಸ್ ಎದ್ದ ತಕ್ಷಣ ಬಿಸಿನೀರು ಕುಡೀರಿ. ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟು ಇದನ್ನು ಕುಡಿತಾ ಬನ್ನಿ ಫ್ರೆಂಡ್ಸ್. ನಾನು ಟ್ರೈ ಮಾಡಿರೋದು ಯಾವಾಗಲೂ ಬೆಳಿಗ್ಗೆ ಮಾರ್ನಿಂಗೇ ಕುಡಿದಿರೋದು. 1 ಅವರ್ ಏನೂ ತಗೊಳ್ಳೋಂಗಿಲ್ಲ, ಕಾಫಿ ಟೀ ಏನೂ ಕುಡಿಯೋಂಗಿಲ್ಲ. 1 ಅವರ್ ಅದಕ್ಕೂ ಇದಕ್ಕೂ ಗ್ಯಾಪ್ ಇರಬೇಕು. ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕಾಫಿ ಟೀ ಬಿಟ್ಬಿಟ್ರೆ ಉತ್ತಮ ಫ್ರೆಂಡ್ಸ್. ಅದು ತುಂಬಾ ಡೇಂಜರ್. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಬುಡಿ, ಒಂದು 15 ದಿನ ಬುಡಿ, ನಿಮಗೆ ರಿಸಲ್ಟ್ ಹೆಂಗೆ ಕೊಡುತ್ತೆ ಆಮೇಲೆ ಸ್ಟಾರ್ಟ್ ಮಾಡಿಬಿಡಿ. ನಾನು ಇದನ್ನು ಸುಮಾರು ಜನ ಕೇಳಿದ್ದೀನಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಎಲ್ಲರಿಗೂ ರಿಸಲ್ಟ್ ಕೊಟ್ಟಿದೆ, ಎಲ್ಲರೂ ಸಣ್ಣ ಆಯ್ತಾಯಿದ್ದಾರೆ. ನೀವು ಅಷ್ಟೇ ಟ್ರೈ ಮಾಡಿ. ನಮ್ಮ ಮನೇಲಿ ನಾನು ಕುಡಿತೀನಿ, ನಮ್ಮ ಹಸ್ಬೆಂಡ್ ಕುಡಿತಾರೆ. ನಮ್ಮ ಹಸ್ಬೆಂಡು ಕರೆಕ್ಟಾಗಿದ್ದಾರೆ, ಬಟ್ ಸ್ವಲ್ಪ ಹೊಟ್ಟೆ ಇದೆ, ಹೊಟ್ಟೆಗೋಸ್ಕರ ಅವ್ರು ಡೈಲಿ ಕುಡಿತಾರೆ. ಫ್ರೆಂಡ್ಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡಬೇಡಿ. ಇದು ವೆಯ್ಟ್ ಲಾಸ್ ಕಷಾಯ. 100ಗೆ 500% ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಆದರೆ ಜಂಕ್ ಫುಡ್ ಎಲ್ಲ ತಿನ್ನೋಂಗಿಲ್ಲ, ಸಕ್ಕರೆ ಮೈದಾ ಎಲ್ಲದರಿಂದ ದೂರ ಇರಬೇಕು. ನಾನು ವೆಯ್ಟ್ ಲಾಸ್ ವಿಡಿಯೋ ತೋರಿಸಿದ್ದೀನಿ, ಯಾವ ರೀತಿ ಬೆಳಗ್ಗೆ ತಿಂಡಿ ತೊಗೋಬೇಕು, ಮಧ್ಯಾಹ್ನ ಲಂಚ್ ತೊಗೋಬೇಕು, ರಾತ್ರಿ ಡಿನ್ನರ್ ತೊಗೋಬೇಕು ಅಂತ. ಆ ರೀತಿ ಫಾಲೋ ಮಾಡಿಕೊಂಡು ವಾಕ್ ಅಥವಾ ಎಕ್ಸಸೈಸ್ ಇರಲೇಬೇಕು. ಸ್ವಲ್ಪ ಸ್ವೀಟಿಂದ ದೂರ ಇರಬೇಕು ಫ್ರೆಂಡ್ಸ್, ಜಂಕ್ ಫುಡ್ಡಿಂದ ದೂರ ಇಟ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ಪಕ್ಕ ವೆಯ್ಟ್ ಲಾಸ್ ಆಗ್ತೀರಾ. ಇದನ್ನು ನಾನು ಯೂಸ್ ಮಾಡೋದ ಫ್ರೆಂಡ್ಸ್, ನನ್ನ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಬಂದು ನನ್ನ ಮನೆ ಹತ್ರನೇ ಬಂದು ಇಸ್ಕೊಂಡು ಹೋಗಿದ್ದಾರೆ. ಹೇಗೆ ಮಾಡೋದು ಕೊಡು, ಸಣ್ಣ ಆಗಿಬಿಟ್ಟಿದೆಯಾ, ನಾನೊಂದು ಸ್ವಲ್ಪ ಸಣ್ಣ ಆಗ್ತೀನಿ ಅಂತ ನಾನು ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಆದರೆ ನಾನು ಹೇಳಿದ ರೀತಿ ಅವ್ರು ಮಾಡ್ತಿದ್ದಾರೆ, ಅದರಿಂದ ಅವರು ಸಣ್ಣ ಆಗ್ತಿದ್ದಾರೆ. ಬಟ್ ಇದನ್ನೆಲ್ಲ ಕುಡಿದ್ಬಿಟ್ಟು ಫ್ರೆಂಡ್ಸ್, ನೀವು ಜಂಕ್ ಫುಡ್ಡು, ಎಣ್ಣೆ ಕಾದ ಬೋಂಡಾ ಬಜ್ಜಿ ಅವೆಲ್ಲ ಅತಿರೇಕವಾಗಿ ತಿಂದರೆ, ಕ್ಯಾಲರಿ ಜಾಸ್ತಿ ಆದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ. ಲಿಮಿಟಲ್ಲಿ ಇರಬೇಕು, ಡಯಟಲ್ಲಿ ಇರಬೇಕು. ಡಯಟಲ್ಲಿ ಇಟ್ಕೊಂಡು ಇದನ್ನು ಕುಡ್ಕೊಬಂದರೆ 100ಗೆ 500% ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಲಿ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.